ನಮಸ್ಕಾರ ಸ್ನೇಹಿತರೆ. ಈ ನಡುವೆ ಕನ್ನಡ ಚಿತ್ರಮಂದಿರಗಳಲ್ಲಿ ಯಾರೂ ಸಹಿತ ಹೋಗಿ ಮೂವಿ ನೋಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾನೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ತಾನೇ ಯಾವುದೋ ಒಂದು ಒಳ್ಳೆ ಮೂವಿ ಅಂತ ನಾನು ಹೋಗಿದ್ರೆ ಆ ಒಂದು ಥಿಯೇಟ್ರಲ್ಲಿ ಬರೀ 4 ಜನ ಇದ್ವಿ. ಥಿಯೇಟ್ರಲ್ಲಿ ಹಾಗಂತ ಹೇಳಿ ಮೂವಿ ಚೆನ್ನಾಗಿಲ್ಲ ಅಂತನೂ ಅಲ್ಲ, ಆದರೆ ಜನಗಳಿಗೆ ಥಿಯೇಟ್ರಲ್ಲಿ ಬರುವಂತಹ ಮೂವಿಗಳನ್ನ ಹೇಗೆ ನೋಡಬೇಕು ಅಂತ ಗೊತ್ತಾಗ್ತಿಲ್ವೇನೋ, ಅದು ಮಾತ್ರ ಗೊತ್ತಾಗ್ತಾ ಇಲ್ಲ. ಕನ್ನಡದ ಚಿತ್ರಮಂದಿರಗಳು ಖಾಲಿ ಆಗ್ತಿದೆ ಅನ್ನೋ ಒಂದು ಭಾವನೆ ನಂದು. ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾಗಳು, ಕಷ್ಟಪಟ್ಟು ಬರೆದಿರುವಂತಹ ಕಥೆಗಳು, ಕಷ್ಟಪಟ್ಟು ಅನುಭವಿಸಿರುವಂಥ ವ್ಯಥೆಗಳನ್ನ ನಾವು ಚಿತ್ರಮಂದಿರಗಳಲ್ಲಿ ಮತ್ತು ಚಿತ್ರಗಳಲ್ಲಿ ನೋಡಬಹುದು. ಆದರೆ ನನಗೆ ಯಾಕೋ ಗೊತ್ತಾಗ್ತಿಲ್ಲ, ನಮ್ಮ ಸ್ಯಾಂಡಲ್ವುಡ್ಗೆ ಏನು ಬರ ಬಂದಿದೆಯೋ ಏನೋ ಅಂತ ಹೇಳಿ. ಎಷ್ಟೋ ಜನ ಅಂತಾರೆ, ಚಿತ್ರನ ಚೆನ್ನಾಗಿ ತೆಗೆದ್ರೆ ತಾನೇ ಸರ್ ನೋಡೋದು ಅಂತ ಹೇಳಿ. ಆದರೆ ಚೆನ್ನಾಗಿ ಬರುವಂತಹ ಚಿತ್ರನ ನೋಡಿದ್ರೆ ತಾನೇ ಇಂದು ಒಳ್ಳೆಯ ಚಿತ್ರವನ್ನು ತೆಗೆಯೋದಕ್ಕೆ ಸಾಧ್ಯ. ನಾವು ಯಾವಾಗ ಒಬ್ಬ ಮಾಡಿದ್ದಂತಹ ಕೆಲಸಕ್ಕೆ ಚಪ್ಪಾಳೆ ತಟ್ತೀವೋ ಆಗ ಒಬ್ಬ ಇನ್ನೊಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ. ಯಾವಾಗ ನಾವು ಚಪ್ಪಾಳೆ ತಟ್ಟೋದಿಲ್ವೋ ಆಗ ಮನುಷ್ಯನಿಗೆ ತಾನೇನೂ ಮಾಡಿಲ್ಲ ಅಂತ ಹೇಳಿ ಕೆಲಸ ಮಾಡೋದನ್ನೇ ಬಿಟ್ಬಿಡ್ತಾನೆ. ನಾನು ಹೇಳ್ತಿರೋದು ತುಂಬ ಸುಲಭದ ವಿಚಾರ. ಒಬ್ಬ ಮನುಷ್ಯ ಅಂದರೆ ಒಬ್ಬ ಆ್ಯಕ್ಟರ್, ಒಬ್ಬ ಡೈರೆಕ್ಟರ್, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಒಬ್ಬ ಲೈಟ್ ಮ್ಯಾನ್, ಒಬ್ಬ ಟೆಕ್ನಿಕಲ್ ಪರ್ಸನ್, ಇವರೆಲ್ಲ ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ ಅಂದಾಗ ಅದನ್ನು ನಾವು ಗೌರವಿಸಿ ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ಅವರಿಗೆ ಮಾಡುವಂಥ ಅಪ್ರಿಸಿಯೇಷನ್ನೇ ಅವನು ಮಾಡುವಂಥ ಇನ್ನೊಂದು ಒಳ್ಳೆಯ ಕೆಲಸಗಳಿಗೆ ಸ್ಫೂರ್ತಿಯಾಗುತ್ತೆ. ನಾವು ದಯಮಾಡಿ ಥಿಯೇಟ್ರಲ್ಲಿ ಹೋಗಿ ಮೂವಿಗಳನ್ನ ನೋಡೋಣ ಹೊರತು ಮನೆಯಲ್ಲೇ ಟಿ ವಿಯಲ್ಲಿ ನೋಡಿಕೊಂಡು ಕೂತ್ಕೊಂಡ್ರೆ ಅವರಿಗೆ ನಿಜವಾಗ್ಲೂ ಅಪ್ರಿಸಿಯೇಷನ್ ಅನ್ನೋ ಒಂದು ಸುದ್ದಿ ಕೂಡ ಅವರ ಕಿವಿಗೆ ಮುಟ್ಟೋದಿಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾವುದೇ ಕೊರತೆಗಳಿಲ್ಲ, ನಮ್ಮ ಇಂಡಸ್ಟ್ರಿಯಲ್ಲಿ ಯಾವುದೇ ಥರದ ಬರಬಾರದುಗಳಿಲ್ಲ. ನಮ್ಮ ಇಂಡಸ್ಟ್ರಿ ಕ್ಲಿಯರ್ ಆಗಿದೆ. ಆದರೆ ನಾವು ಚೇಂಜ್ ಆಗಬೇಕು ಸ್ನೇಹಿತರೆ. ನಾವು ಯಾವಾಗ ಮೂವಿಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ ಆವಾಗಲೇ ನಾವು ಒಬ್ಬ ಕಲಾವಿದನಿಗೆ ಬೆಲೆ ಕೊಡ್ತಿದ್ದೀವಿ ಅಂತ ಸಾಧ್ಯ. ಹಾಗೆ ಅಲ್ಲಿ ದುಡ್ದಂಥ ಸಾವಿರಾರು ಜನಗಳಿಗೆ ಅನ್ನ ಹಾಕ್ತಾ ಇದ್ದೀವಿ ಅಂತ ಹೇಳಿ. ನಾನು ಎಲ್ಲೋ ಒಂದು ಕಡೆ 150 ರೂಪಾಯಿ ಹೋಗಿ ಕಾಫಿನೋ ತಿಂಡಿನೋ ಟೀನೋ ಇನ್ನೊಂದು ಕೊಟ್ಕೊಂಡು ಬಂದಿರ್ತೀನಿ. ನನಗೆ 5 ಸೆಕೆಂಡ್ಗಳು ಸಾಕು. ಆದರೆ ನನ್ನಿಂದ ಆ 100 ರೂಪಾಯಿ 150 ರೂಪಾಯಿ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಆ ಒಂದು ದುಡ್ಡಿಗೋಸ್ಕರ ನೂರಾರು ದಿನಗಳ ಕಾಲ ಕಷ್ಟಪಟ್ಟಿರ್ತಾನೆ. ಎಲ್ಲೋ ಥಿಯೇಟ್ರ್ ಆರ್ಟಿಸ್ಟ್ಗಳಿಗೆ ಇಲ್ಲ ಆ್ಯಕ್ಟ್ರ್ಗಳಿಗೆ ಸಾವಿರಾರು ಕೋಟಿ ಬರ್ತಿದೆಯಲ್ಲ, ತಿನ್ಕೊತಾನೆ ಬಿಡು, ಅವನಿಗೇನು ಕಡಿಮೆ ಅಂತ ಅಂದ್ಕೊಂಬೇಡಿ. ಅವನು ಬೆಳೆದಿರೋದ್ರ ಹಿಂದೆಗಡೆನೂ ಅವನದೇ ಆದ ನೋವುಗಳಿರುತ್ತೆ. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳ್ತಾ ಇರೋದು ಬರೀ ಆ್ಯಕ್ಟ್ರ್ಗಳನ್ನ ಮಾತ್ರ ಅಲ್ಲ, ಇರುವಂಥ ಟೆಕ್ನಿಕಲ್ ಪರ್ಸನ್ ಕೂಡ, ಒಬ್ಬ ಲೈಟ್ ಮ್ಯಾನಿಂದ ಹಿಡ್ದು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರಲಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿರಲಿ, ಪ್ರತಿಯೊಬ್ಬ ಮನುಷ್ಯನು ಅಂದರೆ ವರ್ಕ್ ಮಾಡಿದ್ದ ಥಿಯೇಟ್ರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಂತಹ ಮನುಷ್ಯನು ಕೂಡ ಏನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ, ಯಾವುದೋ ಒಂದು ಖುಷಿಯಲ್ಲಿ ಏನೋ ಒಂದು ಕೆಲಸ ಮಾಡಿರ್ತಾನೆ. ಬನ್ನಿ ನಾವು ನೋಡಿ ಅದಕ್ಕೆ ಫೀಡ್ಬ್ಯಾಕ್ಗಳನ್ನ ಕೊಡೋಣ ಹೊರತು ನಾವು ಚೆನ್ನಾಗೇ ಇಲ್ಲ ಅದು ಅಂತ ಹೇಳಿದ್ರೆ ದೊಡ್ಡ ತಪ್ಪಾಗುತ್ತೆ ಸ್ನೇಹಿತರೆ. ನಮ್ಮ ಸ್ಯಾಂಡಲ್ವುಡ್ನ ಬೆಳೆಸುವ ಕಾಲ ಬಂದಿದೆ. ನಾವು ಹೀಗೆ ಇದನ್ನು ಅಪ್ರಿಷಿಯೇಟ್ ಮಾಡದೇ ಇದ್ದರೆ ಥಿಯೇಟ್ರಿಗೆ ಹೋಗಿ ನಾಳೆ ಒಂದು ದಿನ ಅವರನ್ನು ಮಾತ್ರವಲ್ಲ ನಮ್ಮನ್ನೂ ಸಹಿತ ಕೀಳಾಗಿ ನೋಡೋದಕ್ಕೆ ಜನ ಪ್ರಾರಂಭಿಸ್ತಾರೆ. ಅದಕ್ಕೋಸ್ಕರ ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ, ಕನ್ನಡವನ್ನು ಬೆಳೆಸೋಣ, ಹಾಗೆ ಕನ್ನಡ ಚಿತ್ರರಂಗಗಳನ್ನ ಬೆಳೆಸೋಣ. ಹಾಗೆ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಫಸ್ಟು ಆ ಚೇಂಜ್ನ ನಾವಾಗೋಣ. ನಮಸ್ಕಾರ.